ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಇನ್ವರ್ಟರ್ದು ಸ್ಕಿಮ್ಯಾಟಿಕ್ ಮತ್ತೆ ನಮ್ಮ ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅದನ್ನ ಸಿಂಬಲ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಿಮ್ಗೆ ಗೊತ್ತಿರೋ ಫಸ್ಟ್ ಟರ್ಮಿನಲ್ಗೆ ಹೋಗಿ ವರ್ಚಿಯೋಸೈನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ನಿಮಗೆ ಇದು ಸ್ಕ್ರೀನ್ ಲೋಡ್ ಆಗುತ್ತೆ. ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನ್ಯೂಗೆ ಹೋಗಿ, ನೆಕ್ಸ್ಟ್ ಸೆಲ್ ವ್ಯೂಗೆ ಹೋಗಿ, ಆನಂತರ ಇಲ್ಲಿ ನಮ್ದು ಸಬ್ ಸೆಲೆಕ್ಟ್ ಮಾಡ್ಕೊಂಡು ಸೆಲ್ ನೇಮ್ INV ಅಂತ ಕೊಡೋಣ ಸಾಕು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟು ಕ್ಲಿಕ್ ಮಾಡಿದ ತಕ್ಷಣ ಇದು ಈ ರೀತಿ ಆರಾಮ್ಸಾಗಿ ಓಪನ್ ಆಗುತ್ತೆ. ಒಂದು ನಿಮಿಷ ಗುರು, ಅದು ಲೋಡ್ ಆಗ್ಬೇಕಲ್ಲ. ಲೋಡ್ ಆಯಿತು. ಈಗ ಇದನ್ನ ನಾನು ಫುಲ್ ಸ್ಕ್ರೀನ್ ಮಾಡ್ತೀನಿ ಗುರು. ನೆಕ್ಸ್ಟ್ ಇಲ್ಲಿ ಐ ಮೇಲೆ ಪ್ರೆಸ್ ಮಾಡಬೇಕು. ಇದೊಂದು ಸ್ವಲ್ಪ ಫಾಸ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಬಂದು GPDK 090 ಬನ್ನಿ. ಎನ್ಮಾಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಕ್ಲೋಸ್ ಮಾಡಿ, ಹೈಡ್ ಮಾಡಿ, ಇಲ್ಲೊಂದು ಕಡೆ ಪ್ಲೇಸ್ ಮಾಡಿ, ಮತ್ತೆ ಐ ಮೇಲೆ ಕ್ಲಿಕ್ ಮಾಡಿ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ, ಇದಂಗೆ ಗುರು ತಗೊಂಡೋಗಿ PMOSಗೆ ಹೋಗಿ PMOS 1V ಮೇಲೆ ಕ್ಲಿಕ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ, ಮತ್ತೆ ಇದನ್ನ ಬಂದು ಹೈಡ್ ಮಾಡಿ, ಮತ್ತೆ ಇದನ್ನ ಇಲ್ಲಿ ಪ್ಲೇಸ್ ಮಾಡಿ ಕರೆಕ್ಟಾಗಿ ಲೈನ್ ಆಗಂಗೆ. ಇಷ್ಟ ಆಯ್ತಲ್ಲ ಗುರು. ನೆಕ್ಸ್ಟ್ W ಮೇಲೆ ಕ್ಲಿಕ್ ಮಾಡಿ, ಇದರಿಂದ ಇಲ್ಲಿಗೆ ಮೇಲೆ ಕ್ಲಿಕ್ ಮಾಡಿ ಗುರು. ಇಲ್ಲಿ ಯಾವುದೇ ಇದು ಸೋರ್ಸ್ ತರಂಗಿಲ್ಲ ಆಯ್ತಾ. VDD GND VDC ಆ ಕಡೆ ಎಲ್ಲ ತರಿಸಿದ್ವಲ್ಲ ಗುರು, V ಪಲ್ಸ್ ಅದು ಯಾವುದು ತರಂಗಿಲ್ಲ. ಬರೀ ಪಿನ್ನಲ್ಲಿ ಆಟ ಆಡಬೇಕು ನಾವು. ಯಾವಾಗ ಇದು ಸಿಂಬಲ್ಸ್ ಮಾಡ್ತೀವಿ ಅವಾಗೆಲ್ಲ, ಓಕೆನಾ. ಅದನ್ನ ನಿಮ್ಗೆ ಇಲ್ಲೇ ತೋರಿಸ್ಕೊಡ್ತೀನಿ. ಇದು V ಔಟ್ ಪಿನ್ಗೆ ಈ ಕಡೆ ಒಂದು V ಇನ್ ಪಿನ್ ಮಾಡುವ. ಇದು V ಇನ್ ಪಿನ್ನು. ನೆಕ್ಸ್ಟ್ ಇಲ್ಲಿ ಮೇಲೊಂದು W, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಇಲ್ಲೊಂದು W, ಈ ಕಡೆ ಒಂದು. ನೆಕ್ಸ್ಟ್ ಕೆಳಗಡೆ W, ಹಿಂಗೆ ಇಲ್ಲಿ W. ಓಕೆ, ಇದಿಷ್ಟು ಆಯಿತು. ನೆಕ್ಸ್ಟ್ F ಮಾಡಿದ್ರೆ ನೋಡಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಪಿನ್ಸ್ ಬೇಕು, ಇನ್ಪುಟ್ ಪಿನ್ ಏನೇನು ಹೇಳಿ. V ಇನ್ನು, VDD GND, ಓಕೆನಾ. ಈ ಕಡೆ V ಇನ್ನು, ಇದು ರೊಟೇಟ್ ಆಗಬೇಕು ಅಂದರೆ R ಸರಿನಾ. ಈ ಕಡೆ ಇದು GND, ಓಕೆನಾ. ನೆಕ್ಸ್ಟು ಮತ್ತೆ P ಔಟ್ಪುಟ್ ಬಂದು V ಔಟ್. ಓಕೆ, ಇವಾಗ ಇದಿಷ್ಟು ಆಯಿತು. ನೆಕ್ಸ್ಟ್ ಎಸ್ಕೇಪ್, ಓಕೆನಾ. ಈಗ ಇದಿಷ್ಟು ಆಯಿತು, ಎಲ್ಲ ಕರೆಕ್ಟಾಗಿ ಕನೆಕ್ಷನ್ಸ್ ಆಗಿದೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಏನು ಎರರ್ ಇಲ್ಲ ಅಂತ ಅನ್ಸುತ್ತೆ, ಬಟ್ ಇಲ್ಲೊಂದ್ಸತಿ ಬಂದು ಚೆಕ್ನ ಮಾಡಬೇಕು ನಾವು. ನೋಡಿ ಇಲ್ಲಿ ಯಾವುದೇ ಎರರ್ ಇಲ್ಲ, INV ಸೇವ್ ಆಗಿದೆ, ಓಕೆನಾ. ನೆಕ್ಸ್ಟ್ ಇದನ್ನ ಫುಲ್ ಸ್ಕ್ರೀನ್ ಇರಲಿ ಇವರು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ಇನ್ನೊಂದ್ಸತಿ. ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ ನೀವು. ಆನಂತರ ಇಲ್ಲಿ ಸೆಲ್ ವ್ಯೂಗೆ ಬಂದು ಫ್ರಮ್ ಸೆಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇವರು ನೀವು ಡೈರೆಕ್ಟ್ ಇಲ್ಲಿ ಸಿಂಬಲ್ ಅಂತ ಇದೆ, ಅದು ಹಂಗೆ ಬಿಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಲೆಫ್ಟ್ ಪಿನ್ ನಮ್ಗೆ ಏನು ಹೇಳಿ V ಇನ್, ಓಕೆನಾ. ಇದನ್ನ ಕಟ್ ಮಾಡಿ ಮತ್ತೆ ಇಲ್ಲಿ ಬಂದು ಪೇಸ್ಟ್ ಮಾಡಿ. ಇಲ್ಲಿ ನಮಗೆ ಬೇಕಾಗಿರೋದು VDD ಸರಿನಾ, ಟಾಪ್ ಪಿನ್ನು. ಅದನ್ನ ಉಳಿಸ್ಕೊಳ್ಳೋಣ. GND ನ ಕಟ್ ಮಾಡಿ, ನೆಕ್ಸ್ಟ್ ಕೆಳಗಡೆ ತಂದು GND ನ ಹಾಕಿ, ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಸರಿನಾ. ಅದು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಈ ರೀತಿ ಬರುತ್ತೆ. ಇಲ್ಲಿ ಪಾರ್ಟ್ ನೇಮಿಗೆ ಬಂದು ಇನ್ವರ್ಟರ್ ಅಂತ ಟೈಪ್ ಮಾಡಿ, ಓಕೆನಾ. ಇದಿಷ್ಟು ಆಯಿತು. ಈ ಕಡೆ ಇನ್ಸ್ಟೆನ್ಸ್ ನೇಮು ಗುರು, ಇವಾಗ ಇದು ಇನ್ಸ್ಟೆನ್ಸ್ ನೇಮ್ನ ಡಿಲೀಟ್ ಮಾಡ್ಬೋದಾಯ್ತಾ. ಬಟ್ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಗುರು ಒಂಚೂರು ಈ ಕಡೆ ಎತ್ಕೊ ಬಂದ್ಬಿಡಿ. ಇದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗುರು, ಸರಿನಾ ಗುರು. ಇದು ಇನ್ವರ್ಟರ್ ಸಿಂಬಲ್ ಆಯಿತು. ಅದಂಗೆ ಬಂದಿರತ್ತಲ್ಲ, ಅದು ಹೋಗತ್ತೆ. ಅದು ಆ ಥರ ಆಗಬಾರ್ದು ಅಂತಾನೆ ಮೂವ್ ಮಾಡಿದೆ, ಬಟ್ ಆದರೂ ಆಯಿತು. ಇವಾಗ ನಮ್ಮದು ಇನ್ವರ್ಟರ್ ಸಿಂಬಲ್ ಆಯಿತು. ಇದು ಇನ್ವರ್ಟರ್ ಸಿಂಬಲ್ ಹಂಗೆ ಇರೋದೆ ಸರಿನಾ, ಓಕೆನಾ. ಈಗ ಈ ವಿಂಡೋನ ಮಿನಿಮೈಸ್ ಮಾಡೋಣ. ಈಗ ನೀವು ಇನ್ವರ್ಟರ್ ಸಿಂಬಲ್ನ ವೆರಿಫೈ ಮಾಡಬೇಕು ಅಂತ ಅನ್ಕೋತೀರಾ. ಅದಕ್ಕೆ ಮತ್ತೆ ಫೈಲ್ಗೆ ಹೋಗಿ, ನ್ಯೂಗೆ ಹೋಗಿ, ಸೆಲ್ ವ್ಯೂಗೆ ಹೋಗಿ,
INV1 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಫೋಲ್ಡರ್ ಓಪನ್ ಆಗುತ್ತೆ. ಇಲ್ಲಿ ಬ್ರೌಸ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಗುರು, ನಮ್ಮ ಸಬ್ ಫೋಲ್ಡರ್ ಇದೆಯಲ್ಲ ಅಲ್ಲಿಗೆ ಹೋಗಿ. ಇಲ್ಲಿ INV ಇದೆಯಲ್ಲ ಇಲ್ಲಿ ಹೋಗಿ. ಇದು ಸಿಂಬಲ್ ಅಲ್ವಾ ಕ್ರಿಯೇಟ್ ಮಾಡಿದ್ದು, ಸಿಂಬಲ್ ಇದ್ದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಹೈಡ್ ಮಾಡಿ. ಓಕೆನಾ, ಈಗ ಬಂದು ಸಿಂಬಲ್. ಇವಾಗ ನಾವು ಇದನ್ನ ವೆರಿಫೈ ಮಾಡಬೇಕು. ಇಲ್ಲಿ ನಾನು ಒಂದಿಷ್ಟು ಟಿಪ್ಸ್ನ ಕೊಡ್ತೀನಿ ನಿಮ್ಗೆ, ಸರಿನಾ? ಈಗ ಇದ್ರಲ್ಲೂ ಸಹ ಸೇಮ್ ಅದೇ ತರ ಅಲ್ವಾ ನಾವು ಮಾಡ್ಬೇಕಾಗಿರೋದು. ಈಗ ಇಲ್ಲಿ ಫಸ್ಟ್ P ಅಂತ ಕ್ಲಿಕ್ನ ಮಾಡಿ. ಈಗ ಔಟ್ಪುಟ್ ಏನು ವಿ ಔಟ್ ಅಲ್ಲ, ವಿ ಔಟ್ನ ಕೊಟ್ಬಿಡೋಣ. ಫಸ್ಟ್ ಔಟ್ಪುಟ್ನೇ ಬರ್ದ್ಬಿಡೋಣ. ಯಾಕಪ್ಪ ಅಂದ್ರೆ ನಾವು ಕೊನೆಯಲ್ಲಿ ಔಟ್ಪುಟ್ ನಿಲ್ಸಿದ್ವಲ್ಲ, ಅದರಿಂದ ಅದು ಔಟ್ಪುಟ್ ಬಂತು ಅಷ್ಟೇ. ಇಲ್ಲಾಂದ್ರೆ ಅದು ಆಬ್ವಿಯಸ್ಲಿ ಇನ್ಪುಟ್ ಅಲ್ಲೇ ಇರುತ್ತೆ. ಅಥವಾ ನೀವು ಕೊನೆಯದು ಯಾವ್ದು ಯೂಸ್ ಮಾಡ್ತೀರಾ ಅದರಲ್ಲಿ. ಈ ಕಡೆ ಇನ್ಪುಟ್ ಬಂದು VDD GND. ಓಕೆನಾ, ಈ ಕಡೆ ಇದು ಔಟ್ಪುಟ್ನ ಬಂದು ಇನ್ಪುಟ್ನ ಮಾಡಿ ಹೈಡ್ ಮಾಡಿ. F ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಆಗಲ್ಲ. F ಮೇಲೆ ಕ್ಲಿಕ್ ಮಾಡಿ ಇವರು ಒಂಚೂರು ಅಡ್ಜಸ್ಟ್. ಈ ಕಡೆನೆ ಇರ್ಲಿ ಇವರು. ತಂದ ಹಾಕಿ ಈ ಕಡೆ ವಿನು, ಈ ಕಡೆ ಆರ್ ಮಾಡಿ, ಈ ಕಡೆ VDD, ಈ ಕಡೆ GND ತಂದ. ಓಕೆ, ಇದು ಎಸ್ಕೇಪ್ ಮಾಡಿ F ಮಾಡಿ. W ಮೇಲೆ ಕ್ಲಿಕ್ ಮಾಡಿ ಗುರು. ಆ ಅದ್ರ ಒಳಗಡೆ ಇಡಬೇಡಿ ಅಷ್ಟೇ. ಅದು ರೌಂಡ್ ಮಾರ್ಕ್ ಇದೆಯಲ್ಲ ಅದ್ರ ಒಳಗಡೆ ಇಡಕ್ ಹೋಗ್ಬೇಡಿ ಅಷ್ಟೇ. ನೀವು ಇನ್ನಿ W ಹೊರಗಡೆಯಿಂದ ಏನ್ ಬೇಕಾದ್ರೆ ಆಡ್ಕೊಳ್ಳಿ. W ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದು W. ಓಕೆ, ಈಗ ಇದಿಷ್ಟು ಆಯ್ತು. ನೆಕ್ಸ್ಟ್ ಇದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಮಿನಿಮೈಸ್ ಮಾಡಿ. ಮತ್ತೆ ಆನಂತರ ಇಲ್ಲಿ ಬಂದು ವೆರಿಫೈ ಮಾಡ್ಕೊಳ್ಳಿ. ನೋ ಎರರ್ಸ್ ಅಂತ ಬರ್ತಿದೆ. ಇಲ್ಲಿ ಲಾಂಚ್ ಮೇಲೆ ಕ್ಲಿಕ್ನ ಮಾಡಿ. ಲಾಂಚ್ ಮೇಲೆ ಕ್ಲಿಕ್ ಮಾಡಿ ADL ಮೇಲೆ ಕ್ಲಿಕ್ ಮಾಡಿ. ಇವಾಗ ಗುರು ಇಲ್ಲಿಂದ ಸಹ ನಾವು ಇನ್ಪುಟ್ ಕೊಡ್ಬೋದು. ಈ ತರ ಒಂದು ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಈಗ GND ಅದು DC ವೋಲ್ಟೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬಂದು DC ವೋಲ್ಟೇಜ್ 0 ಕೊಟ್ಬಿಡಿ. ಅಪ್ಲೈ ಕೊಡಿ. ಅದು ಇಲ್ಲಿ ಮತ್ತೆ ಇಲ್ಲಿ ಎನೇಬಲ್ ಮಾಡ್ಬೇಕು. ಇದನ್ನ ಎನೇಬಲ್ ಮಾಡಿ ಅಪ್ಲೈ ಕೊಡಿ. ಮತ್ತೆ ಈಗ VDD ಇಲ್ಲಿಗೆ ಬನ್ನಿ, ಎನೇಬಲ್ ಮಾಡಿ. DC ವೋಲ್ಟೇಜ್ 1 ವೋಲ್ಟು ಅಪ್ಲೈ ಮಾಡಿ. ಅದು ಅಪ್ಲೈ ಆಗುತ್ತೆ. ಓಕೆನಾ. ನೆಕ್ಸ್ಟು ಇಲ್ಲಿ ಬಂದು V ಇನ್ನಲ್ಲ ಪಲ್ಸು 0 1 DC ವೋಲ್ಟೇಜ್ 1 ವೋಲ್ಟು ಪೀರಿಯಡ್ 20 ನ್ಯಾನೋ. ನಮ್ಮ ಪಲ್ಸ್ ವೇಟ್ ಬಂದು 10 ನ್ಯಾನೋ. ಓಕೆನಾ, ನಮ್ಗೆ ಇಷ್ಟೇ ಸಾಕು. ಇವೆಲ್ಲ ಕೊಡ್ಕೋಬೋದು ಗುರು. ಡಿಲೇ ಟೈಮು, ರೈಸ್ ಟೈಮು, ಫಾಲ್ ಟೈಮ್ ಅವೆಲ್ಲ ಬೇಡ ಅಂತ ಅಷ್ಟೇ. ಆಮೇಲೆ ಅದನ್ನು ಮಾಡೋಣ. ಇದನ್ನ ಎನೇಬಲ್ ಮಾಡಿ. ಒಂದೊಂದ್ಸತಿ ಅದು ಮಿಸ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ಈಗ ಇದಿಷ್ಟು ಮುಗೀತು. ನೆಕ್ಸ್ಟ್ ಗುರು ಔಟ್ಪುಟ್ಗೆ ಹೋಗಿ ಟು ಬಿ ಪ್ಲಾಟೆಡ್ ಮೇಲೆ ಹೋಗಿ, ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್ ಮೇಲೆ ಹೋಗಿ, ಇಲ್ಲಿ ಬಂದು ನಮ್ಮ ವಿನ್ನು ಮತ್ತೆ ವಿ ಔಟ್ನ ಸೆಲೆಕ್ಟ್ ಮಾಡಿ. ಓಕೆನಾ, ಈಗ ಇದಿಷ್ಟು ಸೆಲೆಕ್ಟ್ ಮಾಡಿ ಮುಗೀತು. ನೆಕ್ಸ್ಟ್ ಮತ್ತೆ ಇಲ್ಲಿ ಸೇಮ್ ಗೊತ್ತಲ್ಲ ಗುರು, ಅನಾಲಿಸಿಸ್ ಚೂಸು ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸ್ಟಾಪ್ ಟೈಮ್ 100 ನ್ಯಾನೋ ಗೊತ್ತಲ್ಲ ಗುರು ನಿಮಗೆ. ಟ್ರಾನ್ಸಿಯೆಂಟ್ ಇದು ಮಾಡರೇಟ್. ಓಕೆ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಗುರು ರನ್ ಮೇಲೆ ಕ್ಲಿಕ್ ಮಾಡಿ. ಈಗ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಔಟ್ಪುಟ್ ಬರುತ್ತೆ ನೋಡಿ ಗುರು, ಬಂತು. ಇನ್ವರ್ಟರ್ 0 ಇದ್ದಾಗ 1, 1 ಇದ್ದಾಗ 0 ಬಂತಲ್ಲ ಅಷ್ಟೇ ಗುರು. ಇವಾಗ ಇದಾಯ್ತಲ್ಲ, ಇದನ್ನ ಹಂಗೆ ಕ್ಲೋಸ್ ಮಾಡ್ಬಿಡುಮ ಅಥವಾ ಮಿನಿಮೈಸ್ ಮಾಡಿ ಇಟ್ಟಿರುಮ. ಓಕೆನಾ, ಈಗ ಇದಾಯ್ತು. ನೆಕ್ಸ್ಟ್ ಏನ್ ಹೇಳಿ, ನಮ್ಗೆ ಬೇಕಾಗಿರೋದು DC ಕ್ಯಾರೆಕ್ಟರಿಸ್ಟಿಕ್ಸು. ಓಕೆ, ಇದನ್ನ ಈ ಕಡೆ ಹಂಗೆ ಮೂವ್ ಮಾಡಿ ಗುರು. ಈಗ ನಮಗೆ ಬೇಕಾಗಿರೋ DC ಕ್ಯಾರೆಕ್ಟರಿಸ್ಟಿಕ್ಸ್ ಅನಾಲಿಸಿಸ್ ಚೂಸು. DC ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಅದನ್ನ ಸಹ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ಸೆಲೆಕ್ಟ್ ಡಿ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಿ. ನೀವು ಇಲ್ಲಿಗೆ ಬಂದ್ರೆ ಅಲ್ಲಿ ಯಾವುದು ಕಾಂಪೋನೆಂಟ್ ಇರಲ್ಲ. ಈಗ DC ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತಲ್ಲ, ಅವಾಗ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅನಲೈಸ್ ಮಾಡುವಾಗ ನೀವು ಇಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಇಲ್ಲಿ ವೀನ್ ಇದೆಯಲ್ಲ ಇದನ್ನ ಬಂದು ಡಿಸೇಬಲ್ ಮಾಡಿ ಫಸ್ಟ್. ಓಕೆನಾ, ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ. ಅದು ಆಫ್ ಆಯ್ತು. ಇವಾಗ ಇರೋದು ಕೆಲಸ. ಇಲ್ಲೇ ಎಷ್ಟೋ ಜನ ತಪ್ಪು ಮಾಡಿಬಿಡ್ತಾರೆ. ನೆಕ್ಸ್ಟ್
ಇಲ್ಲಿ ಐ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇಮ್ ಗುರು ಇಲ್ಲಿಗೆ ಬನ್ನಿ, ಅನಲಾಗ್ ಲಿಬ್ಬಿಗೆ ಬನ್ನಿ. ನಿಮಗೆ ಗೊತ್ತಲ್ಲ ಗುರು ವಿ ಪಲ್ಸ್ ಅಂತ ಟೈಪ್ ಮಾಡಿ, ವಿ ಪಲ್ಸ್ ಬರುತ್ತೆ. ಇಲ್ಲಿ ಕ್ಯಾನ್ಸಲ್ ಕೊಡಿ. ಸೇಮ್ ಇಲ್ಲಿ 1 ವೋಲ್ಟು, ಇದು 0, ಇದು 1, ಪೀರಿಯಡ್ 20 ನ್ಯಾನೋ, ಪಲ್ಸ್ ಬಿಡ್ತು 10 ನ್ಯಾನೋ. ಓಕೆನಾ? ನೆಕ್ಸ್ಟ್ ಹೈಡ್ ಮಾಡಿ ಇಲ್ಲಿ ತಂದು ಇಡಿ. ಓಕೆನಾ ಇದನ್ನ? ನೆಕ್ಸ್ಟ್ ಎಸ್ಕೇಪು, ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ ಹಿಂಗಿಂದ ಎಳ್ಕೊ ಹೋಗಿ ಗುರು, ಇಲ್ಲಿ ವೀನ್ ಜಾಗಕ್ಕೆ ಎಳ್ಕೊ ಹೋಗಿ ಇಲ್ಲಿ ಹಾಕಿ, ಮತ್ತೆ ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ, ಎಫ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಏನಾದ್ರು ಎರರ್ ಇದೆಯಾ ಒಂದ್ಸತಿ ನೋಡಿ. ನೀವು ಯಾವಾಗ ಚೆಕ್ ಆ್ಯಂಡ್ ಸೇವ್ ಮಾಡ್ತೀರಾ ಅವಾಗ ಎರರ್ ಇದೆಯಾ ಏನಾದ್ರು ಅಂತ ನೀವು ಒಂದ್ಸತಿ ಗಮನ ಕೊಡ್ಲೇಬೇಕಾಗತ್ತೆ ಗುರು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಇಲ್ಲಿ ನೋಡಿ ಏನು ಎರರ್ ಇಲ್ಲ. ಆನಂತರ ಇವಾಗ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ, ಚೂಸ್ ಮೇಲೆ ಕ್ಲಿಕ್ ಮಾಡಿ, DC ಎಲ್ಲ ಇಲ್ಲಿ ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ DC ವೋಲ್ಟೇಜ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಆನಂತರ ಇವಾಗ ಇಲ್ಲೆಲ್ಲ ಬಂದಿರತ್ತೆ. ಸ್ಟಾರ್ಟ್ 0, ಸ್ಟಾಪ್ 1 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಓಕೆ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಗುರು ನೀವು ಮತ್ತೆ ಬಂದು ಇಲ್ಲಿಗೆ ಮತ್ತೆ ಗುರು ಇಲ್ಲಿಗೆ ಬಂದಿದ್ದೀರಲ್ಲ ಗುರು, ಈಗ DC ಕ್ಯಾರೆಕ್ಟರಿಸ್ಟಿಕ್ಸ್ ನ ರನ್ ಮಾಡುವ. ಸರಿನಾ? ನೆಕ್ಸ್ಟ್ ಅದೇ ರನ್ ಮೇಲೆ ಕ್ಲಿಕ್ ಮಾಡಿ. DC ಕ್ಯಾರೆಕ್ಟರಿಸ್ಟಿಕ್ಸ್ ರನ್ ಆಗ್ತಾ ಇದೆ. ಗುರು DC ಕ್ಯಾರೆಕ್ಟರಿಸ್ಟಿಕ್ಸ್ ಸಹ ಪರ್ಫೆಕ್ಟ್ ಆಗಿ ಬಂತು. ಇವಾಗ ನಮ್ದು ಎಲ್ಲಾನು ಸಹ ಸ್ಯಾಟಿಸ್ಫೈ ಆಯಿತು. DC ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದ್ಸತಿ ಎರಡನ್ನೂ ಒಟ್ಟಿಗೆ ರನ್ ಮಾಡಿ ನೋಡುವ ಗುರು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎರಡು ಒಟ್ಟಿಗೆ ಬರುತ್ತೆ ನೋಡಿ ಗುರು. ಈ ಕಡೆ ನಮ್ದು ಇನ್ವರ್ಟರ್ದು, ಈ ಕಡೆ DC ಕ್ಯಾರೆಕ್ಟರಿಸ್ಟಿಕ್ಸ್ ಎರಡು ಒಂದೇ ಕಡೆ ಬಂತು. ಇದನ್ನ ಬಂದು ಸಹ ಬೇರೆ ಬೇರೆ ಮಾಡ್ಬಿಡುವ. ಇದು ಬೇರೆ ಬೇರೆ ಆಗುತ್ತೆ ಗುರು. ಇವಾಗ ನಾವು ಇದನ್ನ ಬೇರೆ ಮಾಡಬೇಕು ಅಂದ್ರೆ ಈ ಕಡೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ವರ್ಕ್ ಆಗುತ್ತೆ. ಅದೇ ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಗುರು, ವಿ ಇನ್ ಕೆಳಗಡೆ, ವಿ ಔಟ್ ಈ ಕಡೆ. ಮತ್ತೆ ಒಂಥರ ಇದು ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ನೀವು ಇದನ್ನು ಸಹ ಈ ಕಡೆಗೆ ಶಿಫ್ಟ್ ಮಾಡ್ಬೋದು. ನಿಮ್ಗೆ ಹೆಂಗ್ ಬೇಕಂಗೆ ಆಟ ಆಡ್ಬೋದು ಗುರು. ಬೇಕಾದ್ರೆ ಇದನ್ನ ಇಲ್ಲಿ ತನಕ ತಂದೆ ಇದನ್ನು ಎಳಿಬೋದು. ಇದು ಹೆಂಗ್ ಬೇಕಾದ್ರೆ ಆಟ ಆಡ್ಕೋಬೋದು ಗುರು. ಇದನ್ನ ಚೆನ್ನಾಗಿ ಕಾಣ್ತಿದೆ ಎಲ್ಲ ಗುರು. ನಿಮ್ಗೆ ನಾನು ಹೇಳ್ಕೊಟ್ಟಿರೋದೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸಿಂಬಲ್ ಅಲ್ಲಿ ಮಾಡಿರ್ತೀರಲ್ಲ ಅದು ಗುರು ಇನ್ನೊಂದ್ ಕಡೆ ಇಂಪೋರ್ಟ್ ಮಾಡ್ಕೋತೀರ, ಅಲ್ಲೇನು ಸಹ ಮಾಡಕ್ ಹೋಗ್ಬೇಡಿ. ಮಾಡಬಾರ್ದು ಗುರು ಅದನ್ನ. ಅಲ್ಲಿ ಮಾಡಿದ್ರೆ ಸಿಂಬಲ್ ರೀತಿ ಆಮೇಲೆ ವರ್ಕ್ ಆಗಲ್ಲ. ಅದರಿಂದ ಅದನ್ನ ನೀವು ಸಿಂಬಲ್ ನ ಮಾಡಿ ಬೇರೆ ಕಡೆ ಅದನ್ನ ಇಂಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಈಗ ಯಾವ್ದಾದ್ರು ಗೇಟ್ಸ್ ಗಳನ್ನೆಲ್ಲ ಮಾಡುವಾಗ ಹ್ಯಾಂಡ್ ಗೇಟ್ಗೆಲ್ಲ ನಿಮ್ಗೆ ಇನ್ವರ್ಟರ್ಗಳು ಬೇಕಾಗತ್ತೆ ಆಯ್ತಾ. ಅವಾಗ ಡೈರೆಕ್ಟ್ ಆಗಿ ಸಿಂಬಲ್ಸ್ ಎಲ್ಲ ಹಾಕಿದ್ರೆ ಕೆಲಸ ಕಡಿಮೆ ಆಗತ್ತೆ ಅನ್ನೋ ಕಾರಣದಿಂದ ಈ ರೀತಿ ನಾವು ಮಾಡ್ತೀವಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.